ನಮ್ಮ ನೆಚ್ಚಿನ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮಲೆನಾಡು ಭಾಗದಲ್ಲಿ ಏಡಿಯನ್ನು ಹೇಗೆ ಹಿಡಿತಾರೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿದ್ದೀನಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಲೆನಾಡು ಭಾಗದಲ್ಲಿ ಹಳ್ಳಿ ಕಡೆ ಏಡಿ ರೆಸಿಪಿಯನ್ನು ಹೇಗೆ ಮಾಡ್ತಾರೆ ಮತ್ತು ನಾವೊಂದು ಸ್ಪೆಷಲ್ ರೆಸಿಪಿಯನ್ನು ನಿಮಗೋಸ್ಕರ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಊರ್ದಕ್ಲು ತೂವೊಂದಿತ್ತಿಂದ ಪನ್ಲೆ ನಿಕ್ಲು ಇಂಚನೆ ಪತ್ತನ ಡೆಂಜಿಂದು ಇಂಕ್ಲು ಮಲ್ನಾಡು ಸ್ಟೈಲ್ ಇಂತ ಪತ್ತನ ನಿಕ್ಲು ಇಂತ ಪತ್ತವರ ಗೊತ್ತಿದ್ದೆ. ಅಲ್ಪ ಮಿಕ್ಕಿ ಪೂರ ಬರ್ಪುಂಡೆ ಇಚ್ಚ ಇಂಕ ಗೊತ್ತಿದ್ದೆ. ಮೂಲ ಮಾತ್ರ ಇಂಕ್ಲು ಇಂಚನೆ ಪತ್ತನ ಕೋರ್ದ ವೇಸ್ಟ್ ಬೊಕ್ಕ ಇಂಕ್ಲ ಮೂಲ ಏನು ಒರ್ಲೆ ಪನ್ಪೆ ರೈಟ್ ಇಂಕ್ಲ ತುಳುಟ ಏನು ಪನ್ಪರೆ ಇಂಕ ಗೊತ್ತಿದ್ದೆ. ಆತು ತುಳು ಇಂಕ ಕ್ಲೀನ್ ಬರ್ಪುಂಡು ಮಾತ್ರ ಪಾತಿರುವೆ ಲಾಯ್ಕ್ ಸೋಕ್ ಪಾತಿರುವೆ. ಬ್ಯಾಂಗ್ಳೂರು ಪುರ ಏನು ಬೇಗ ಇಪ್ಪನಾಗ ಅಲ್ಪ ಇಂಕ ಸುಮಾರು ಜನ ಊರ್ದಕ್ಲೆ ಇತ್ತಿನ ಫ್ರೆಂಡ್ ನಕ್ಲು ಪುರ ಓಕೆ ಎಂಕ್ಲು ಗಟ್ಟದ ತುಳು ಪಾತಿರ್ನ ಇಂಕ್ಲೆ ಲೆಕ್ಕ ಪ್ಯೂರು ತುಳು ಪಾತಿರ ಇಂಕ್ಲೆ ಬರ್ಪುಜಿ ಅನ್ನಲ್ಲ ಅಡ್ಜಸ್ಟ್ ಮಾಡ್ತಾ ಒಂದು ಪಾತಿರುವ ಅಂತ ಕನ್ನಡ ತುಳು ರಡ್ಲ ಬರೋಡು ಚಿಕ್ಕ ಮಕ್ಕಳು ಒಡೆ ಪೋಯ್ ಇಷ್ಟು ಏರಿ ಉಂಟು. ಇದರಲ್ಲೊಂದು ಸಾಧಾರಣ ಒಂದು 15 ಮೇಲೆ ಇರ್ಬೋದು. ಈಗ ನಾವು ಒಂದು ಕೂಳೆ ಅಂತ ಒಂದು ಹಾಕ್ತೀನಿ, ಈಗ ತೋರಿಸ್ತೀನಿ ಅಲ್ಲಿ. ಅದಕ್ಕೊಂದು 20 ಕೊಡ್ತವೆ. ಏನು ಕೊಡ್ಬೋದಲ್ಲ ನೋಡಿ. ನಮ್ಗೆ ನಾರ್ಮಲ್ ಅಂದ್ರೆ ನೋಡಿ ಇಷ್ಟು ಈ ಥರದಾರಿ ಏಡಿ ಸಿಕ್ಬೇಕು ನಿಮಗೆ. ಈ ಥರ ಸಿಕ್ಕಿದ್ರೆ ಮಲೆನಾಡಲ್ಲಿ ಬೆಸ್ಟ್ ಏಡಿ. ಇದು ಹೈಯೆಸ್ಟ್ ಇದೆ ಅಂತೀಯಾ? ಹೈಯೆಸ್ಟ್ ಈಗ ನಮಗೆ ಸಿಕ್ಕಿದ್ರಲ್ಲಿ ಇದೆ ಏಡಿ. ಇದಕ್ಕಿಂತ ದೊಡ್ಡ ಸೈಜ್ ಬರ್ತವೆ. ಏಡಿಕಾಯಿ ಇದೆ. ಏಡಿಕಾಯಿ ಇದು ಏಡಿಕಾಯಿ ಅನ್ನೋದಲ್ಲ ಅಲ್ಲೆಲ್ಲ ಏಡಿಕಾಯಿ ಅಂತಾರೆ. ಕೊಂಬು ಅಲ್ಲಲ್ಲ ಒಟ್ಟು ಏಡಿಕಾಯಿ ಅಂತಾರೆ ಬೇರೆ ಕಡೆ ಎಲ್ಲ. ತುಳುವಲ್ಲಿ ಡೆಂಜಿ ಊರ್ದಕ್ಲು ಪೂರ ತಗೊಂಡಿದ್ದನ್ನ ಬೆಲೆ ಎಂಕ್ಲು ಇಂಚನೆ ಪತ್ತನ ಎಂಚಂಡು ಕೊಂಬು ಎಂಕು ತುಳೆ ರಡ್ಡು ದೀತಂಡು ಇದೇ ಗೊಂಜಿ ಸ್ಪೆಷಲ್ ಐಟಮ್ ಅಂತ ತೋರಿಸ್ತೀನಿ ನಿಮಗೆ. ಬಿದ್ರಿಗೆ ಏನೇನು ಮಾಡ್ತೀವಂತ ಇದು ಏಡಿ ಹಿಡಿಯೋಕಂತಾನೆ ಮಾಡಿದಾ? ತೋರಿಸಿ ಚೂರು ಮೈಕ್ ಬೇಕಪ್ಪಣಿ ಮೈಕು ಇದು ಈ ಕಡೆಯಿಂದ ಬಂದರೆ ಇದರಿಂದ ಬಿಚ್ಚಿ ಇದನ್ನು ಇದರಲ್ಲಿ ಏಡಿ ತೆಗಿದೆ. ಮೊದಲು ಬಿಚ್ಚಿ ಏಡಿ ತೆಗೆದಾ? ಈ ಥರ ಬರ್ತದ ಏಡಿ ಇದ್ರೊಳಗೆ ಬಂದು ಕೂತಿರ್ತವೆ. ಈ ಥರ ಮಾಡಿ ಏಡಿ ಹಿಂಗೆ ಕಟ್ಟಿರು. ಇಲ್ಲಿ ಕಟ್ಟಿ ಈ ಹಗ್ಗ ಇಲ್ಲಿಗೆ ಕಟ್ಟೋದು. ಈ ಏಡಿಗೆಲ್ಲ ನೋಡಿ, ಹುಳಿ ಬೆಸ್ಟ್. ಎಂತ ದೊಡ್ಡ ಅಲ್ಲ ದೊಡ್ಡ ಹುಳಿ ಅಂತ ಹೇಳಿದ್ರೆ ಸೈಜ್ ಸಣ್ಣದು ಮಾತ್ರ, ಸೈಜ್ ಸ್ವಲ್ಪ ಸಣ್ಣ. ಈ ಹುಳಿನ ಯೂಸ್ ಮಾಡಿ ಈ ಥರ ಎಂತೆಂತ ಜೊತೆ ಹಾಕ್ಬೋದು. ಮಿಕ್ಸಿಂಗ್ ಏನಾದ್ರು ಮಾಡ್ಬೋದಾ? ಮಿಕ್ಸಿಂಗ್ ಕಳಲ್ಲಿ ಹಾಕ್ಬೋದು. ಮತ್ತೇನು ಹಾಕ್ಬೋದು, ಕಳಲ್ಲಿ ಒಂದು ಮಿಕ್ಸ್ ಮಾಡ್ಬೋದು ಅಂತೆ. ಬನ್ನಿ ಇನ್ನು ಏಡಿ ಕ್ಲೀನ್ ಮಾಡೋಣ. ಹಿಡ್ದಂತಾಗಿದೆ. ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಏನು ಕೆಲಸ ಇಲ್ಲ. ಹಿಂಗೆ ಸ್ವಲ್ಪ ತೊಳ್ಕೊಂಡು ಹಿಂಗಿರ್ತದಲ್ಲ, ಇದು ಕಲ್ಮಶ ಎಲ್ಲ ತೆಗೆದ್ರಾಯ್ತು. ಕಲ್ಮಶ ಅಲ್ಲ ಮತ್ತು ನೋಡಿ ಓಪನ್ ಮಾಡ್ದಂಗೆ ಅಂದರೆ ನೋಡಿ ಕಾಂಟುಂಟಾ ಇಷ್ಟೇ ಓಪನ್ ಮಾಡ್ತೀವಿ. ಒಳಗಡೆ ವೇಸ್ಟ್ ಇರ್ತದೆ, ಇದನ್ನೆಲ್ಲ ಸಾಂಬಾರಿಗೆ ಯೂಸ್ ಮಾಡೋದು. ನೋಡಿ ಇದೆಲ್ಲ ವೇಸ್ಟು, ಇದನ್ನ ತೆಗಿಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಇದನ್ನ 2 ತುಂಡು ಮಾಡಬೇಕು. ಇದನ್ನ ಮತ್ತೆ ದೊಡ್ಡದೆಲ್ಲ ಕತ್ತಿ ತುಂಡು ಮಾಡ್ಬೋದು, ಸಣ್ಣದಾದ್ರೆ ಕೈಲಿ ಮುರಿಬೋದು. ಇಂತೂರು ಗಟ್ಟಿ ಇರ್ತದೆ. ಇದೆಲ್ಲ ಕಟ್ಟು ನೋಡಿ ಇದು ಕೊಂಬು. ಇದ್ರಲ್ಲಿ ನಾವು ಏನು ಜಾಸ್ತಿ ಏನು ತೆಗಿಯಕ್ಕಿಲ್ಲ, ಇದೆಲ್ಲ ಹಿಂಗೆ ಇರ್ತದೆ. ಈ ತುದಿ ಏನಿದೆ ಚೂಪು, ಇದೊಂದು ಚೂರು ನೋಡಿ ತುದಿ ತಗೊಂಬೋದು. ತುದಿ ತೆಗೆದ್ರೆ ಒಂದು ಇಷ್ಟು ತೆಗೆದ್ರೆ ಆಗುತ್ತೆ, ಇಷ್ಟೇ ಕೆಲಸ. ಇನ್ನು ತಂದೆ ಎಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡೋದೆ. ಇಲ್ಲಿ ಇದಾ ಇದನ್ನೊಂದು ಕಟ್ ಮಾಡಿ ಹಾಕ್ಬೋದು. ಮುರಿದು ಭಾರಿ ಗಟ್ಟಿ ಉಂಟು ನೋಡಿ. ಇಷ್ಟು ಸಣ್ಣ ಮಾಡಿ ತೊಳ್ಕೊಂಡು ನೋಡಿ ಇಷ್ಟು ಮಾಡಿ ಮಸಾಲೆ ಗಿಸಾಲೆ ರೆಡಿ ಮಾಡಿ ಸಾಂಬಾರು ಮಾಡಿದೆ. ಸುಟ್ಟು ಕಾಯಿಸಿ ಏಡಿ ಚರ್ಬಿ ಅಂತಾರೆ. ಇದನ್ನ ಕಾಯಿಸಿ ತುಪ್ಪ ಎಲ್ಲ ನಗ್ತಾರೆ ನೋಡಿ. ಏಡಿ ಸಾಂಬಾರಿಗೆ ಐಟಮ್ ಮಸಾಲೆ ಐಟಮ್ ಏನೇನಂತ ಹೇಳ್ತೀನಿ. ಇದು ಮೆಣಸಿನ್ಕಾಯಿ ಗೊತ್ತು ನಿಮಗೆ, ಒಣಮೆಣಸು, ಇದು ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳಿ, ಜೀರಿಗೆ ಸ್ವಲ್ಪ ಹಾಕೊಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕೊಳ್ಳಿ, ಮತ್ತು ಈರುಳ್ಳಿ ಒಂದು ಅರ್ಧ ಭಾಗನ 1 ಭಾಗನ ಹಾಕೊಳ್ಳಿ. ಆಮೇಲೆ ಇದು ಕಾಳು ಮೆಣಸು ಸ್ವಲ್ಪ ಹಾಕಿ, ಮತ್ತು ಜೀರಿಗೆ ಮೆಣಸು ಇದನ್ನ ಒಣಸಿಟ್ಟಿದ್ದು ಹಾಕಬೇಕು.
ಮತ್ತೆ ಒಂದು ಅರಿಶಿನ ಚೂರು, ಮತ್ತೆ ಕಾಯಿ ತುರಿನಾದ್ರು ಹಾಕ್ಬೋದು, ಸೀಳ್ ಮಾಡೋರು ಹಾಕೋಬಹುದು. ಇದು ಮಿಕ್ಸಿಲಿ ಹಾಕಿ ಕಟ್ಕೊಬೇಕಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಕಾಳು ಮೆಣಸು ಮತ್ತೆ ನೋಡಿ ನಿಂಬೆಹಣ್ಣು. ನಿಂಬೆಹಣ್ಣು ಇಲ್ಲಾಂದ್ರೆ ಇಲ್ಲಿ ನಮ್ಮ ಮಲೆನಾಡು ಕಡೆ ದೊಡ್ಲಿ ಹಣ್ಣು ಅಂತ ಬರ್ತದೆ, ಅದು ಏಡಿ ಸಾರಿಗೆ ಬೆಸ್ಟ್, ಅದು ದೊಡ್ಲಿ ಹುಡಿ ಅಂತ. ಅದೊಂದು ಅರ್ಧ ಭಾಗ ಹಾಕೊಳ್ಳಿ ಸಾಕು. ಬನ್ನಿ ಇನ್ನು ಪಾತ್ರೆಗೆ ಹಾಕಿ ಒಳ್ಳೆ ರೆಸಿಪಿ ತೋರಿಸ್ತೀನಿ. ನೋಡಿ ಇನ್ನೆಲ್ಲ ಚಂದ ಮಾಡಿ ಮಿಕ್ಸಿಗೆ ಹಾಕೊಳ್ಳಿ. ಉಪ್ಪು ಲಾಸ್ಟಿಗೆ ಹಾಕೋದು, ಎಷ್ಟು ಬೇಕಷ್ಟೇ ಹಾಕಿ. ಒಂದು 5 ನಿಮಿಷ ಕಟ್ಕೊಳ್ಳಿ. 5 ನಿಮಿಷ ಸಾಕು, 5 ನಿಮಿಷ ಬೇಡ, ಇನ್ನೊಂದು ಖಾರ. ಫಸ್ಟು ಬಾಣಲಿ ಕಾಯ್ಲಿಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಇದು ಏನಂತಿದ್ದು ಟೊಮೊಟೊ ಮತ್ತು ಈರುಳ್ಳಿ ಇದನ್ನು ಸ್ವಲ್ಪ ಫಸ್ಟಿಗೆ ಹುರ್ಕೋಬೇಕು. ಇದನ್ನ ಮತ್ತೆ ಅದು ಏಡಿನ ಹಾಕಿ, ಅವಾಗ ಸ್ವಲ್ಪ ಟೇಸ್ಟ್ ಬರ್ತದೆ. ಉಪ್ಪು ಎಣ್ಣೆ ಅಲ್ಲ, ಇದು ಸಾಂಬಾರು ಎಣ್ಣೆ, ಯಾವ ಎಣ್ಣೆ ಅಂತ ಒಳ್ಳೆಣ್ಣೆ. ಒಳ್ಳೆಣ್ಣೆ ಚೂರು ಹಾಕೊಳ್ಳಿ. ಸ್ವಲ್ಪ ಕಾಯಿ ತನಕ ಬಿಡಿ. ಹಾಕೊಳ್ಳಿ ಉಪ್ಪು. ಸ್ವಲ್ಪ ಕೆಂಪಾಗುತ್ತೆ ಈರುಳ್ಳಿ, ಅಲ್ಲಿವರೆಗೂ ಹುರ್ಕೋಬೇಕು. ಕ್ಲೀನಾಗಿರೋ ಏಡಿನ ಸ್ವಲ್ಪ ರೊಟ್ಟಿಗೆ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿ ಉಟ್ಕೊಳ್ಳಿ. ಆ ಕಡೆ ಈ ಕಡೆ ಸ್ವಲ್ಪ ಜೋರು ಬೆಂಕಿಲಿ ಒಂದು 5-6 ನಿಮಿಷ ಇದು ಮಾಡ್ಕೊಳ್ಳಿ ಸಾಕು. ಇದು ಏನು ಗೊತ್ತಾ, ಎಣ್ಣೆ ಎಲ್ಲ ಸ್ವಲ್ಪ ಹೀರ್ಕೊಂಡ್ರೆ ನಮಗೆ ಏಡಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಂಗೆ ಮಾಡೋದು ನಾವು. ಎಣ್ಣೆ ಸ್ವಲ್ಪ ಹುರ್ಕೋಬೇಕು ಒಂದು 5 ನಿಮಿಷ. ನಾವು ಗ್ಯಾಸಲ್ಲಿ ಮಾಡ್ತಿರೋದು ಇದನ್ನೆಲ್ಲ ನಾವು ಇದರಲ್ಲಿ ಮಾಡಬೇಕು. ಯಾವುದು ಸೌದೆ ಒಲೆಯಲ್ಲಿ. ಸೌದೆ ಒಲೆಯಲ್ಲಿ ಮಾಡಿದರೆ ಭಾರಿ ಚೆನ್ನಾಗ್ತದೆ. ಸ್ವಲ್ಪ ಹುಳಿ ಹಾಕೊಳ್ಳಿ ಇಲ್ಲೇ. ನಿಂಬೆಹಣ್ಣು ಇದು ಬಿಡಬಾರ್ದು, ಎಂತ ಬೀಜ. ನಿಂಬೆಹಣ್ಣದು ಬೀಜ ಬಿದ್ದರೆ ಕೈ ಬರ್ತದೆ. ಎಣ್ಣೆಲಿ ರೋಸ್ಟ್ ಮಾಡಿರ್ತಕ್ಕಂಥ ಏಡಿ ನೋಡಿ ಈ ಕಲರಿಗೆ ಬಂದಮೇಲೆ ನೀವು ಸ್ವಲ್ಪ ಖಾರ ಹಾಕೋಬೇಕು. ಖಾರ ಹಾಕೊಂಡ್ಮೇಲೆ ಚಂದ ತಿರುಗಿಸ್ಬೇಕು ನೀವು. ಖಾರ ಎಲ್ಲ ಏಡಿಗೆ ಒಳಗಡೆ ಇಳಿಬೇಕು. ಸ್ವಲ್ಪ ಹೊತ್ತು ಆದ್ಮೇಲೆ ನೀರು ಹಾಕೊಳ್ಳಿ. ನೀರು ಅಂದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಏಡಿ ಸಿಕ್ಕಿದೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಖಾರ ಹಾಕಿದ್ರಿ ಅನ್ನೋದ್ರ ಮೇಲೆ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಡಿ. ನೋಡಿ ಇದು ತುಪ್ಪ, ಏಡಿ ತುಪ್ಪ ಅಂತೀವಲ್ಲ ನಾವು, ಹೇಳಿದ್ನಲ್ಲ ನಿಮ್ಗೆ. ಇದನ್ನ ತಗೊಂಡೋಗಿ ಕೆಂಡದಲ್ಲಿ ಕಾಯ್ಲಿಕ್ಕೆ ಇಡೋಣ ಬನ್ನಿ. ನಾವು ಇದೇ ಸಾಂಬಾರಿಂದ ಸ್ವಲ್ಪ ಖಾರ ತೆಗೆದು ಹಾಕಿದೀವಿ ಅದಕ್ಕೆ. ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಇದೆ, ಹಂಗಾಗಿ ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳೋಣ. ಉಪ್ಪು ಏನಾದ್ರೂ ಕಡಿಮೆ ಆಗಿದೆಯಾ, ಹುಳಿ ಏನಾದ್ರೂ ಕಡಿಮೆ ಆಗಿದೆಯಾ ಅಂತ. ನೋಡಿ ನಮ್ಮ ಮಲೆನಾಡಿನ ಬಿಸಿ ಬಿಸಿ ಏಡಿ ಸಾಂಬಾರ್ ರೆಡಿ ಆಗಿದೆ. ಇದ್ರ ಜೊತೆಗೆ ನೀವೇನಾದ್ರೂ ರೊಟ್ಟಿ, ಕಡುಬು ಇಂಥವೆಲ್ಲ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಆಗಿರುತ್ತೆ. ತುಪ್ಪಲ್ಲಿ ಇಟ್ನಲ್ಲ ಕಾಯಿಸಿದ್ದು, ಕೆಂಡದಲ್ಲಿ ಕಾಯಿಸಿದ್ದು ಏಡಿ ತುಪ್ಪ. ಇದನ್ನ ಕಾಯಿಸಿ ನೀವು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಹುಳಿ ಹಾಕಿ ಸ್ವಲ್ಪ ಕೆಂಡದಲ್ಲಿ ಕಾಯಿಸಿದ್ರೆ ನೀವು ಒಳ್ಳೆ ಟೇಸ್ಟ್ ಬರ್ತದೆ. ಚೂರ ಕಡ್ಡಿ ಕೊಡಿ, ಕಡ್ಡಿ ಇದೊಂದು ನೋಡಿ. ಇದು ಹಾಕೊಂಡು ಕೈಗೆ ಹಾಕೊಂಡು ಹಿಂಗೆ, ಆಹಾ, ಇದು ನಾಲ್ಗೆ ಟೇಸ್ಟ್ ಹಿಡಿದ್ರೆ ನೀವು ಗ್ಯಾರಂಟಿ ಬಿಡಲ್ಲ. ಇದೊಂದು ಮಾಡ್ಕೊಂಡು ತಿನ್ನಿ, ಎಷ್ಟೇ ಖರ್ಚಾದ್ರೆ ಅದನ್ನು ಬಿಡಂಗಿಲ್ಲ. ಬನ್ನಿ ಇದು ಏಡಿ ನೋಡಿ. ಇದು ನನಗೆ ಮೇಯ್ನ್ ಇಷ್ಟ ಅಂದರೆ ನೋಡಿ ಏಡಿಲಿ ನೋಡಿ ಇದು ನೋಡಿ. ಇದು ನಿಮ್ಗೆ ಎಂತ ಹೇಳ್ತಾರೆ ಅಂದರೆ ನಮ್ಮ ಇದರಲ್ಲಿ ಅಲ್ಗು ಅಂತಾರೆ, ಏಡಿದು ಅಲ್ಗು ಅಂತಾರೆ. ಇದನ್ನ ತೋರಿಸ್ತೀನಿ ನಿಮಗೆ. ನಾನು ದೊಡ್ಡ ಕೊಂಬೆಲ್ಲ ಬೇಡ ನನಗೆ. ನೋಡಿ ಇದು ಏಡಿದು ಕೊಂಬು. ಇದು ಕೊಂಬು ಅಂದರೆ ತುದಿಯಲ್ಲ ನೋಡಿ. ಇದು 2 ಪೀಸ್ ಸಾಕು ನಮಗೆ. ನಾನು ಚೂರು ಸಾಂಬಾರು ಬೇಕಾದ್ರೆ ಹಾಕೋಣ. ಭಾರಿ ಚೆನ್ನಾಗಿದೆ ನೋಡಿ. ಇದು ಏಡಿದು ಅಲ್ಗು ಅಂತಾರೆ. ಬಾಡಿ ಪಾರ್ಟ್ಸು, ಮೈನ್ ಪಾರ್ಟ್ಸ್ ಇದು. ನೋಡಿ ಕೊಂಬು ಭಾರಿ ಚೆನ್ನಾಗಿರುತ್ತೆ. ಕೊಂಬು ಎಂತ ಮಾಡ್ಬೇಕು ಗೊತ್ತಾ, ಹಂಗೆ ಇರ್ಕೋಬೇಕು ಕೊಂಬು. ಆಹಾ, ಹಲ್ಲಿಲ್ದಾರೆಲ್ಲ ತಿನ್ಬೇಡಿ ಏಡಿ ಕೊಂಬು. ನೀಟಾಗಿ ಅಗದು ಕಲೆಲ್ಲ ಅಗದು ಉಗಿತಾರೆ. ನಾನಂತೂ ಉಗಿಯಲ್ಲ. ಅಗಿತ ಬಂದಂಗೂ ಟೇಸ್ಟ್ ಅದು. ನೋಡಿ ಇವತ್ತಿನ ನೋಡಿದ್ರಲ್ಲ ಏಡಿ ಹಿಡಿಯೋದು ಮತ್ತೆ ಏಡಿ ಸಾಂಬಾರು ಮಾಡೋದು ಹೆಂಗೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಇದ್ರ ಜೊತೆ ಬರ್ತೀನಿ. ಬಟ್ ಇವತ್ತು ವಿಶೇಷ ಏನಂದ್ರೆ
ಇದ್ರ ಜೊತೆಗೆ ಈ ಸಾಂಬಾರ್ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ಬೇಕು. ಅಕ್ಕಿ ರೊಟ್ಟಿ ಮಾಡಿದ್ರೆ ಇನ್ನೂ ಬೆಸ್ಟ್. ಅದ್ರ ಜೊತೆಗೆ ನೋಡಿ ಇದು ಏಡಿ ಹಿಡಿದ್ರೆ ಇದನ್ನೊಂದು ಮಿಸ್ ಮಾಡ್ಲೇಬೇಡಿ. ತೆಂಗಿನ ಚಿಪ್ಪಲ್ಲಿ ಅದ್ರದ್ದು ತುಪ್ಪ ಅಂತಾರೆ, ಅದನ್ನ ಹಾಕಿ ಏಡಿದು ಹಾಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕಿ ಕೆಂಡದಲ್ಲಿ ಕುದಿಯಕ್ಕಿಟ್ರೆ ಇದ್ರಷ್ಟು ಟೇಸ್ಟ್ ನಿಮ್ಗೆ ಪ್ರಪಂಚದಲ್ಲಿ ಇದ್ರಷ್ಟು ಟೇಸ್ಟ್ ಯಾವ್ದು ಬರಕ್ಕಿಲ್ಲ ನನ್ನ ಪ್ರಕಾರ. ಈ ಎಣ್ಣೆ ಹೊಡೆಯೋರಿಗೆಲ್ಲ ಬೆಸ್ಟ್ ಇದು ಸೈಡ್ಸಿಗೆ. ಎಣ್ಣೆ ಜಾಸ್ತಿ ಹೊಡಿಬೇಡಿ, ಹೊಡೆಯೋರಿಗೆ ಹೇಳಿದ್ದು. ಓಕೆ.